ಅಡುಗೆಗೆ ಬೇಕಾಗಿದ್ದ ಪದಾರ್ಥಗಳನ್ನೆಲ್ಲ ತಂದಿದ್ದೀವಮ್ಮ. ಏನು ಅಂದ್ರೆ ನಡೀರಿ, ಬೇಗ ಹೋಗಿ ಅಡುಗೆ ಮಾಡೋಣ. ಹಾಂ ಪಾಪ ಮಕ್ಕಳು ಹಸಿಕೊಂಡಿರ್ತಾರೆ, ಬಾ. ಇವ್ರು ದುಡ್ದು ನಮ್ಮ ಮನೆ ಒಲೆ ಉರಿಸ್ಬೇಕಾ? ಶ್ರೀಹರಿ, ಏನಪ್ಪ ಈ ಪರೀಕ್ಷೆ? ನಮ್ಮ ಮೇಲೆ ಯಾಕೆ ಋಣದ ಭಾರ ಹೊರಿಸ್ತಾ ಇದೆಯಾ? ಮಕ್ಕಳ, ನಿಧಾನಕ್ಕೆ ಊಟ ಮಾಡಿ, ಇನ್ನೂ ಬೇಕಾದರೆ ಕೇಳ ಹಾಕಿಸ್ಕೊಳ್ಳಿ. ಪದ್ಮಮ್ಮ, ಏನಮ್ಮ? ಬನ್ನಿ ಇಲ್ಲಿ. ಹೇಳಿ ಅಮ್ಮ. ಇದನ್ನ ಇಟ್ಕೊಳ್ಳಿ. ಇದನ್ನ ಯಾಕಮ್ಮ ನನಗೆ ಕೊಡ್ತಾ ಇದ್ದೀರಾ? ನೀವು ದಿನಸಿ ಪದಾರ್ಥ ತಂದಿದ್ದೀರಲ್ಲ, ಅದಕ್ಕೆ. ಎಂಥ ಮಾತು ಹೇಳ್ತಾ ಇದ್ದೀರಾ ತಾಯಿ? ವರ್ಷಾನುಗಟ್ಲೆಯಿಂದ ನಮಗೆ ಅನ್ನ ನೆರಳು ಕೊಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ. ಒಂದು ದಿನ ನಾವು ದುಡ್ದು ಈ ಮಕ್ಳಿಗೆ ಊಟ ಹಾಕಿದ್ಕೆ ನಿಮ್ಮಿಂದ ಮೂಗು ತೀಸ್ಕೋಬೇಕೆ ನಾವು? ಅದು ಅಲ್ಲದೆ ಇದು ಆಚಾರ್ಯರಿಗೆ ತುಂಬಾ ಪ್ರಿಯವಾದ ಮೂಗುತಿ ಅಂತ ನೀವೇ ಹೇಳಿದ್ದೀರಿ. ಏನು ಯೋಚನೆ ಮಾಡ್ತಿದ್ಯಾ ಸರಸ್ವತಿ? ಏನಿಲ್ಲ. ನನಗೆ ಗೊತ್ತು, ಈ ಮೂಗುತಿ ನಿನ್ನ ಮೂಗಿನ ಮೇಲಿದ್ದಾಗ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿದ್ದೆ. ಆದರೆ ಈ ನಿನ್ನ ಸೌಂದರ್ಯ ಮೂಗುತಿಯಿಂದ ಹೆಚ್ಚಾಗಿರಲಿಲ್ಲ. ನಿನ್ನಿಂದ ಈ ಮೂಗುತಿಗೆ ಸೌಂದರ್ಯ ಬಂದಿತ್ತು ಅಷ್ಟೆ. ನಾಳೆ ಇದ್ರ ಜಾಗದಲ್ಲಿ ಬೇರೊಂದು ಮೂಗುತಿ ಬಂದರೂ ನೀನು ಚೆನ್ನಾಗೇ ಕಾಣ್ತೀಯ. ನಿಜ ಆಚಾರ್ಯರೇ, ಯಾವ ಬಂಗಾರ ಇಲ್ಲ ಅಂದ್ರೂ ಸರಸ್ವತಮ್ಮವರು ದೇವತೆ ಥರ ಕಾಣಿಸ್ತಾರೆ. ಯಾಕಂದರೆ ಅವ್ರ ಗುಣನೇ ಬಂಗಾರ. ಹಾಗಂತ ನಾವು ಮಾಡಿರೋ ಅಲ್ಪ ಕೆಲಸಕ್ಕೆ ಇಷ್ಟು ದೊಡ್ಡ ಉಡುಗೊರೆ ತಗೊಳ್ಳದೆ ನಾವು ಈ ಮನೆಗೆ ಅಷ್ಟು ಹೊರಗನ್ನವ್ರಾಗ್ಬಿಟ್ವಾ? ಹಾಗಲ್ಲ ಶ್ರೀನಿವಾಸ, ನಾನು ನಮ್ಮ ಗುರುಪಾದ ಸಾಕ್ಷಿಯಾಗಿ ಅಪರಿಗ್ರಹ ವ್ರತ ಸ್ವೀಕಾರ ಮಾಡಿದ್ದೀನಿ. ನಮ್ಮ ದುಡಿಮೆಯ ವಿನಃ ಅನ್ಯರಿಂದ ಏನನ್ನೂ ಪಡೆಯಬಾರದು. ಪಡೆದರೆ ಅದು ಅಧರ್ಮ, ದ್ರೋಹ, ಗುರು ದೇವರಿಗೆ ಮಾಡುವ ಅಪಚಾರ. ಇಷ್ಟು ಬಿಟ್ಟರೆ ನಿಮ್ಮ ಪ್ರೀತಿನ ತಳ್ಳಹಾಕೋ ಉದ್ದೇಶ ನಮ್ದಲ್ಲ. ದಯವಿಟ್ಟು ಸ್ವೀಕರಿಸಿ. ಶ್ರೀಹರಿ, ಏನಂದ್ರೆ ಇವತ್ತಿಂದೇನೋ ಆಯಿತು, ನಾಳೆಯ ವ್ಯವಸ್ಥೆ? ಅವನಿದಾನಲ್ಲ ಸರಸ್ವತಿ, ಅವನೇ ದಾರಿ ತೋರಿಸ್ತಾನೆ. ವೆಂಕಟನಾಥಾಚಾರ್ಯರೇ, ವೆಂಕಟನಾಥಾಚಾರ್ಯರೇ. ಯಾರು? ನಮಸ್ಕಾರ ತಾಯಿ. ನಮಸ್ತೆ. ತಾವು? ತಿರುಮಲಾಚಾರ್ಯರು ಅಂತ. ವೆಂಕಟನಾಥಾಚಾರ್ಯರನ್ನ ನೋಡ್ಬೇಕಾಗಿತ್ತು ತಾಯಿ. ಬಂದೆ, ತಡೀರಿ. ನಮಸ್ಕಾರ. ನಮಸ್ಕಾರ ಆಚಾರ್ಯರೇ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ತಿರುಮಲಾಚಾರ್ಯ ಅಂತ, ಇದೇ ಪಕ್ಕದೂರಲ್ಲಿರೋನು. ಕ್ಷಮಿಸಿ ಸರಸ್ವತಿ. ಈಗ ಹೇಳಿ, ತಾವ್ಯಾರು ಅಂತ ತಿಳಿಲಿಲ್ಲ. ಇಲ್ಲೇ ಪಕ್ಕದೂರ್ನವನು, ತಿರುಮಲಾಚಾರ್ಯ ಅಂತ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ, ನೋಡೋ ಅವಕಾಶ ಇವತ್ತು ಸಿಕ್ತು ನೋಡಿ. ಶ್ರೀಹರಿ,
ತಗೊಳ್ಳಿ ಇದು. ಏನಿದು? ನಿಧಿ. ನಿಧಿಯೇ? ಹೌದು ಸ್ವಾಮಿ, ಬಂಗಾರದ ನಾಣ್ಯಗಳು. ಆಚಾರ್ಯರೇ, ಇದನ್ನ ನನಗ್ಯಾಕೆ ಕೊಡ್ತಾ ಇದ್ದೀರಾ? ಕಾರಣ ಇದೆ ವೆಂಕಟನಾಥಾಚಾರ್ಯರೇ. ನಮ್ಮ ತಾತ ಇತ್ತೀಚೆಗೆ ಕಾಲವಾದರು. ಅವರದು ತುಂಬಾ ಸರಳ ಜೀವನ, ನ್ಯಾಯ ನೀತಿ ಸತ್ಯ ಧರ್ಮದಿಂದ ಬಾಳದವರು. ಅದಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಬೇಕು ಅನ್ನೋ ಆಸೆಯಿಂದ ಈ ನಿಧಿಯನ್ನ ಕೂಡಿಟ್ಟಿದ್ರು. ಅವರ ಕಡೆಯ ಆಸೆ ಈ ನಿಧಿಯನ್ನ ಸಮರ್ಥರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದಾಗಿತ್ತು. ನಾವು ಇದನ್ನ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಬಹಳ ಜನ ನಿಮ್ಮ ಹೆಸರೇ ಹೇಳಿದ್ರು. ಇದನ್ನ ತಮ್ಮ ಕೈಗೆ ಒಪ್ಸಿದ್ರೆ ತಾತನವ್ರ ಆಸೆನೂ ಪೂರೈಸತ್ತೆ, ನಮ್ಮ ಜವಾಬ್ದಾರಿನೂ ಕಳಿಯತ್ತೆ ಅಂತ ಇಲ್ಲಿಗೆ ಬಂದೆ. ದಯಮಾಡಿ ಸ್ವೀಕರಿಸಿ. ಆಚಾರ್ಯರೇ, ನೀವು ನನ್ನ ಮೇಲೆ ಇಟ್ಟು ಬಂದಂತಹ ನಂಬಿಕೆಗೆ ನಾನು ಚಿರಋಣಿ. ಆದರೆ ನನ್ನದೊಂದು ವ್ರತ ಇದೆ. ನನ್ನ ದುಡಿಮೆ ಅಲ್ಲದೆ ಬೇರೆಯವರಿಂದ ಏನನ್ನು ಸ್ವೀಕರಿಸುವುದಿಲ್ಲ. ದಯವಿಟ್ಟು ಕ್ಷಮಿಸಿ. ಆಚಾರ್ಯರೇ, ಇದನ್ನ ಅವಶ್ಯಕತೆ ಇರೋರಿಗೆ ಸಮರ್ಪಿಸಿ. ನಿಮ್ಮ ತಾತನವರ ಆಸೆನ ಪೂರೈಸಿ. ಇದೇನು ಸ್ವಾಮಿ ಹೀಗೆ ಹೇಳ್ತಾ ಇದ್ದೀರಿ? ನೀವು ನಮ್ಮವರಾಗಿ ದಾನನ ನಿರಾಕರಿಸುವುದುಂಟೆ? ನಾನು ನಿರಾಕರಿಸ್ತಿಲ್ಲ ಆಚಾರ್ಯರೇ, ವ್ರತಪಾಲನೆಗಾಗಿ ಹೇಳ್ತಾ ಇದ್ದೀನಷ್ಟೇ. ಯಾವುದೇ ವ್ರತ ಇರಲಿ ನಿರ್ಬಂಧ ಇರಲಿ, ನೀವು ನಮ್ಮವರಾಗಿ ಪಿತೃಗಳ ಆಸೆನ ಪೂರೈಸೋದು ನಿಮ್ಮ ಕರ್ತವ್ಯ. ದಯವಿಟ್ಟು ನನ್ನನ್ನು ಧರ್ಮ ಸಂಕಟದಲ್ಲಿ ಸಿಲುಕಿಸಬೇಡಿ. ನಿಮ್ಮ ತಾತನವರು ವಿದ್ಯಾದಾನಕ್ಕೋಸ್ಕರ ಸಮರ್ಪಣೆ ಮಾಡಬೇಕಾಗಿದೆ ಅಂತ ಹೇಳಿದರೆ ಹೊರತು ಇಂಥವ್ರಿಗೆ ನೀಡಬೇಕು ಅಂತ ಏನೂ ಹೇಳಲಿಲ್ಲ. ನನಗೆ ನೀಡಬೇಕೆಂಬುದು ನಿಮ್ಮ ನಿರ್ಧಾರವೇ ಹೊರತು ಅವರ ಇಚ್ಛೆಯಲ್ಲ. ಆದ್ದರಿಂದ ಈ ನಿಧಿಗೆ ವಿದ್ಯಾದಾನ ಮಾಡಲಿಚ್ಛಿಸುವ ಯಾರು ಬೇಕಾದರೂ ಅರ್ಹರಾಗಿರುತ್ತಾರೆ. ದಯವಿಟ್ಟು ಬೇರೆಯವರನ್ನು ಹುಡುಕೊಳ್ಳಿ. ನಾನು ವ್ರತನಿಷ್ಠ, ದಯಮಾಡಿ ಬಲವಂತ ಮಾಡಬೇಡಿ. ನೀವು ಪಂಡಿತರು, ಎಲ್ಲವನ್ನೂ ಬಲ್ಲವರು. ಆಪದ್ಧರ್ಮ ಎಂಬುದು ಇದೆಯಲ್ವೇ? ಕಷ್ಟ ಕಾಲದಲ್ಲಿ ನಿಷ್ಠೆಯನ್ನು ಬದಲಿಸಬಹುದು ಎಂದು ಧರ್ಮಶಾಸ್ತ್ರವೇ ಹೇಳುತ್ತದೆ. ನೀವೀಗ ಕಷ್ಟಕಾಲದಲ್ಲಿದ್ದೀರಿ. ಈ ನಿಧಿಯಿಂದ ನಿಮ್ಮ ಕಷ್ಟಗಳಿಗೆ ತುಂಬ ಸಹಾಯ ಆಗತ್ತೆ. ಯೋಚನೆ ಮಾಡಿ ನೋಡಿ. ಧರ್ಮಸ್ಯ ತತ್ವಂ ವಿಹಿತಂ ಗುಹಾಯಾಂ. ಆಪದ್ಧರ್ಮ ಇರೋದು ಆಪತ್ಕಾಲದಲ್ಲಿ ಸಡಿಲ ಮಾಡ್ಕೊಳ್ಳೋದಿಕ್ಕೆ ಹೊರತು ಬಡತನದಲ್ಲಿ ನಿಧಿ ಸಿಕ್ಕಿತೆಂದು ವ್ರತ ಬಿಡೋದಕ್ಕಲ್ಲ.